ಮಿನಿಸ್ಟ್ರಿ ಗದಗ್ಲಿಂದ ಬಂದಿದ್ದೀನಿ. ತೋಡಾ ಸ್ಕೂಲ್ ಆಫ್ ವರ್ಷಿಪ್ ಆ್ಯಂಡ್ ಮೆಡಿಟೇಷನ್. ಇದು ನನ್ನ 3rd ಇಯರ್. ನಾನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, 3rd ಇಯರ್ ತುಂಬ ಎಲ್ಲ ಬ್ಯಾಚಿಗೂ ಅಟೆಂಡ್ ಆಗಿದ್ದೀನಿ. ಇಲ್ಲಿ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಂಡರ್ಸ್ಟ್ಯಾಂಡ್ ಆಗಲಿ ಎಂದು ಪದೇ ಪದೇ ತಿಳಿಸಿ ಹೇಳ್ತಾರೆ. ಏನೋ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ. ಅಪೋಸ್ತಲ್ ನವೀನ್ ಮುಡೆ, ಪಾಸ್ಟರ್ ಕಾಲೇಬ್ ಸ್ಯಾಮ್, ಪಾಸ್ಟರ್ ಜೋಶ್ವಾ ಆ್ಯಂಡ್ ಜೋವನ್ನ ಅವರೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಸ್ಟಾಫ್ಸ್ ತುಂಬ ಚೆನ್ನಾಗಿದ್ದಾರೆ. ಏನಾರ ಹೆಲ್ಪ್ ಬೇಕಂದ್ರೆ ತಕ್ಷಣ ಮಾಡ್ತಾರೆ ಮತ್ತು ಫ್ರೆಂಡ್ಲಿ ಆಗೂ ಇದ್ದಾರೆ. ಮತ್ತು ಇಲ್ಲಿ ಅಡುಗೆಯು ತುಂಬ ಚೆನ್ನಾಗಿತ್ತು. ಇದು ಅಟ್ಮಾಸ್ಫಿಯರ್ಗೆ ನಾನು ಜಲ್ದಿ ಹೊಂದ್ಕೊಂಡೆ. ಮತ್ತು ಇಲ್ಲಿ ಟೀಚಿಂಗ್ ಕಡೆ ಬಂದರೆ ಟೀಚಿಂಗ್ ತುಂಬ ಆಸಮ್ ಇತ್ತು. ಮತ್ತು ನನ್ನ ಪರ್ಸ್ನಲ್ ಟೆಸ್ಟಿಮನಿ ಏನಂದ್ರೆ, ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನನಗಿಲ್ಲೇ ಬಂದಿದ್ದ ಉದ್ದೇಶ ಗೊತ್ತಿಲ್ಲಾಗಿತ್ತು, ಎದಕ್ಕೆ ಬಂದಿದ್ದೆ ಅಂತೆ. ಮತ್ತು ನಂಗೆ ಹಂಗೆ ಡೈಲಿ ಹೋಗ್ತಂಗ ನನಗೆ ಡಿಲಿವರೆನ್ಸ್ ಆಯ್ತು. ಮತ್ತು ದೇವರ ನಂಗೆ ದರ್ಶನ ಕೊಟ್ಟರು. ಏನಂತೇಳಿ ನಾ ಪರಲೋಕಕ್ಕೆ ಹೋಗಿದ್ದೆ. ದೇವರ ನನ್ನ ತಲೆ ಮೇಲೆ ಕಿರೀಟ ಇಟ್ಟು ನಾನು ದೇವರ ಮುಂದೆ ಕುಣಿದಾಡಿದೆ ಅಂತ ದೇವರ ನಂಗೆ ದರ್ಶನ ಕೊಟ್ಟು. ಮತ್ತು ದೇವರ ನನ್ನ ಜೊತೆ ಮಾತಾಡಿದೆ. ಏನಂತೇಳಿ ಹದ್ದಿನಂತೆನೇ ಆಡಿವೆ, ಮೋಶೆ ಮತ್ತು ಅಬ್ರಾಹ್ಮಣ ಸಂಗಡ ಇರೋ ಹಾಗೆ ನನ್ನ ಜೊತೆ ನಾ ಇದ್ದೀನಿ ಅಂತ ವಾಗ್ದಾನ ದೇವರು ನನ್ನೊಟ್ಟಿಗೆ ಮಾಡಿದರು. ಇಲ್ಲೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಡಿವೋಷನ್ ನಡೆದಿತ್ತು. ಇಲ್ಲೇ ಡಿವೋಷನ್ ನಡೆಯೋ ಸಂಬಂಧ ಅಪೊಸ್ತಲ ನಿಮಗೆ ಯಾವ ವರ ಬೇಕು ಪ್ರೇಯರ್ ಮಾಡಿಕೊಡ್ರಿ ನಿಮಗೆ ದೊರೆಯುತ್ತದೆ ಅಂತ ಹೇಳಿದರೆ, ನನಗೆ ಪ್ರವಾದನೆ ವರ ಬೇಕು ಅಂತ ನಾ ಪ್ರೇಯರ್ ಮಾಡಿದೆ. ನಂಗೆ ಪ್ರವಾದನೆ ವರ ದೊರೆಯಿತು. ಅದೇ ತಕ್ಷಣ ನಾನು ಎಲ್ಲರ ಮೇಲೆ ಪ್ರವಾದನೆ ಮಾಡೋದು ಸ್ಟಾರ್ಟ್ ಮಾಡಿದೆ. ಮತ್ತೆ ಇಲ್ಲಿ 8 hours ನಾನ್ ಸ್ಟಾಪ್ ಪ್ರೇಯರ್ ಇತ್ತು. ಆ ಪ್ರೇಯರ್ನಾಗ ತುಂಬಾ ಅಭಿಷೇಕವಾದ ಮತ್ತೆ ಪ್ರಸನ್ನತೆ ಆ ಪ್ರೇಯರ್ನಲ್ಲಿ ಇತ್ತು. ನಾ ತುಂಬಾ ಅಭಿಷೇಕವನ್ನು ಹೊಂದಿಕೊಂಡಿದ್ದೇನೆ. ಲಾಸ್ಟ್ ಒಪಿನಿಯನ್ ಏನಂದ್ರೆ, ತೋಡಾ ಸ್ಕೂಲ್ ಆಫ್ ವರ್ಷಿಪ್ ನಾವ್ ಕೀಬೋರ್ಡ್ ಕೆಳಗೆ ಬಂದಿಲ್ಲ, ಆದ್ರೆ ಸ್ಪಿರಿಚುವಲ್ ಲೈಫ್ ಗ್ರೋ ಆಗಿ ಬಂದೇವಿ.